ಪ್ರಪಂಚದಲ್ಲಿ ಯಾವುದೇ ಒಂದು ಯುದ್ಧ ಶುರು ಆಗ್ತಾ ಇದೆ ಅಂತಂದ್ರೆ ಬಂಗಾರದ ಬೆಲೆ ಅನ್ನೋದು ಒಂದು ದಾಖಲೆ ಮಟ್ಟಕ್ಕೆ ಏರಿಕೆ ಆಗುತ್ತೆ. ಬಟ್ ಈಗ ನಡೀತಾ ಇರ್ತಕ್ಕಂಥ ಒಂದು ರಿವರ್ಸ್ ಆಗಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ, ಇರಾನ್ ಮತ್ತೆ ಇಸ್ರೇಲ್ ಈ ಮೂರು ದೇಶಗಳ ಮಧ್ಯೆ ಒಂದು ಯುದ್ಧ ಆಗ್ತಾ ಇರಬೇಕಾದ್ರೆ ಎಲ್ಲರೂ ಅನ್ಕೊಂಡಿದ್ರು ಈ ಚಿನ್ನದ ಬೆಲೆ ಒಂದು ಗಗನಕ್ಕೆ ಇರುತ್ತೆ, ಒಂದು ರೆಕಾರ್ಡ್ ಲೆವೆಲ್ಗೆ ಕಾಸ್ಟ್ ಅನ್ನೋದು ರೈಸ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಈಗ ಅದು ಆಗ್ತಾ ಇಲ್ಲ. ಅದೇನಾಗ್ತಾ ಇದೆ ಅಂತಂದ್ರೆ ಒಂದ್ ದಿವಸ ಎರಡು ದಿವಸ ಅದು ಸ್ಲೈಟ್ ಆಗಿ ರೈಸ್ ಆಗ್ತಾ ಇದೆ ಅಂತಂದ್ರು, ಮತ್ತೆ ಹಂಗೆ ಡೌನ್ ಆಗ್ತಾ ಬರ್ತಾ ಇದೆ. ಬಟ್ ಫಾಸ್ಟ್ ಯುದ್ಧಗಳಿಗೆ ಕಂಪೇರ್ ಮಾಡ್ತಾ ಇದೀವಿ ಅಂತಂದ್ರೆ ಬಟ್ ಇದು ಒಂಥರ ರಿವರ್ಸ್ ಆಗಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಈ ಎಸ್ಕಲೇಷನ್ಸ್ ಏನು ಮಿಡ್ಲ್ ಈಸ್ಟ್ ಅಲ್ಲಿ ನಡೀತಾ ಇದೆ, ಇದು ಫರ್ದರ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ, ವಾರ್ ಇನ್ನು ವಿಸ್ತರಣೆ ಆಗ್ತಾ ಇದೆ ಅಂತಂದ್ರೆ ಈ ಗೋಲ್ಡ್ ವ್ಯಾಲ್ಯೂ ಏನಾದ್ರು ಅಪ್ ಟು 2 lakhs per 10 grams ಆಗೋ ಚಾನ್ಸಸ್ ಇದೆಯಾ? ಇಫ್ ಇನ್ ಕೇಸ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಥವಾ ಗೋಲ್ಡ್ ಬೈ ಮಾಡ್ಲಿಕ್ಕೆ ನೀವು ನೋಡ್ತಾ ಇದ್ರ ಅಂತಂದ್ರೆ ಇದು ಒಂದು ರೈಟ್ ಟೈಮ್ ನೀವು ತಗೊಳ್ಳೋದಕ್ಕೆ, ಅಥವಾ ಇನ್ನು ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿದ್ರೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇದೆಯಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಈ ಗೋಲ್ಡ್ ನ ಇತಿಹಾಸವನ್ನ ನೋಡ್ತಾ ಇದೀವಿ ಅಂತಂದ್ರೆ ನಮ್ಗೊಂದು ಪ್ಯಾಟರ್ನ್ ಅನ್ನೋದು ಗೊತ್ತಾಗುತ್ತೆ. ಏನಂತಂದ್ರೆ ಪ್ರಪಂಚದಲ್ಲಿ ಒಂದು ಯುದ್ಧ ಶುರು ಆಗ್ತಿದೆ ಅಥವಾ ಒಂದು ಗ್ಲೋಬಲ್ ಕಾನ್ಫ್ಲಿಕ್ಟ್ ಬರ್ತಾ ಇದೆ, ಒಂದು ಆರ್ಥಿಕ ಭೀತಿ ಅನ್ನೋದು ಎದುರಾಗ್ತಾ ಇದೆ ಅಂತ ಅಂದಾಗ ಜನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸೇಫ್ ಅಸೆಟ್ ಅನ್ನ ಹುಡುಕ್ತಾರೆ. ಸೇಫ್ ಅಸೆಟ್ ಅಂತಂದ್ರೆ ಒಂದು ಗೋಲ್ಡ್ ಅನ್ನೋದು ಎಲ್ರಿಗೂ ಒಂದು ಆಪ್ಷನ್ ಆಗಿರ್ತದೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಜನ ಎಲ್ಲ ಒಂದು ಗೋಲ್ಡ್ ನಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ ಗೋಲ್ಡ್ ಪ್ರೈಸ್ ಅನ್ನೋದು ತುಂಬಾ ಜಾಸ್ತಿ ದಾಖಲೆ ಮಟ್ಟಿಗೆ ಏರಿಕೆ ಆಗುತ್ತೆ. ಬಟ್ ಈಗ ಅದು ಒಂದು ರಿವರ್ಸ್ ಆಗಿ ಪರಿಣಮಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಯಾವುದೇ ಒಂದು ಯುದ್ಧ ಶುರುವಾಗಿದೆ ಅಂದಾಗ ಅವಾಗ ಸ್ಟಾಕ್ ಮಾರ್ಕೆಟ್ ಅನ್ನೋದು ಕುಸಿಯೋ ಚಾನ್ಸಸ್ ಇರ್ತದೆ, ಮತ್ತೆ ಕರೆನ್ಸಿ ವ್ಯಾಲ್ಯೂ ಅನ್ನೋದು ಕುಸಿಯುತ್ತೆ, ಅಂಡ್ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಒಂದು ಟ್ರಸ್ಟ್ ಅನ್ನೋದು ಕಳ್ಕೊಳ್ತಾರೆ ಜನ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸೇಫ್ ಅಸೆಟ್ ಆಗಿರ್ತಕ್ಕಂಥ ಒಂದು ಮೆಟಲ್ಸ್ ಮೇಲೆ, ಈಗ ಗೋಲ್ಡ್ ಆಗಿರ್ಬೋದು ಅಥವಾ ಸಿಲ್ವರ್ ಆಗಿರ್ಬೋದು, ಇವುಗಳ ಮೇಲೆ ಜನ ಒಲವನ್ನ ತೋರಿ ಅವುಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿ ಒಂದು ಎಕ್ಸಾಂಪಲ್ ಕೊಡಬೇಕು ಯಾವಾಗ ಆಗಿದೆ ಅಂತಂದ್ರೆ 2008 ಆಗಿರ್ತಕ್ಕಂಥ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರ್ಬೋದು, ಅಥವಾ 2020 ಆಗಿದ್ದಂತಹ ಕೋವಿಡ್ ಕ್ರೈಸಿಸ್ ಆಗಿರ್ಬೋದು, ಮತ್ತೆ ರಷ್ಯಾ ಉಕ್ರೇನ್ ವಾರ್ ಏನು ನಡೀತು ಅವಾಗ ಈ ಗೋಲ್ಡ್ ವ್ಯಾಲ್ಯೂ ಅನ್ನೋದೇ ದಾಖಲೆ ಬೆಲೆಗೆ ಏರಲಿಕ್ಕೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಟೈಮ್ ಗಳನ್ನ ನೋಡ್ತಾ ಇದ್ದಾಗ ಈ ಗೋಲ್ಡ್ ಪ್ರೈಸ್ ಒಂದು ಅನ್ಸರ್ಟನಿಟೀಸ್ ಕ್ರಿಯೇಟ್ ಆದಾಗ ಈ ರೀತಿ ಹೈ ಆಗ್ತಾ ಹೋಯ್ತು. ಬಟ್ ಈಗಿನ ಸಂದರ್ಭದಲ್ಲಿ ಸ್ವಲ್ಪ ಅದರ ಬಗ್ಗೆ ಕಂಪೇರ್ ಮಾಡ್ಕೊಳ್ತಿದೀವಿ ಅಂತಂದ್ರೆ ಒಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಮೈನ್ ರೀಸನ್ ಏನಕ್ಕೆ ಅಂದ್ರೆ ಈಗ ಒಂದು ವಾರ್ ಅನ್ನೋದು ನಡೀತಾ ಇದ್ರು ಗೋಲ್ಡ್ ಏನಕ್ಕೆ ಈ ಬಾರಿ ಏರಿಕೆ ಆಗಿಲ್ಲ? ಒಂದು ಗ್ಲೋಬಲ್ ಅನ್ಸರ್ಟನಿಟಿ ಅಥವಾ ವಾರ್ ಈಗಾಗಲೇ ನಡೀತಾ ಇರ್ಬೇಕಾದ್ರೆ ಗೋಲ್ಡ್ ಏನಕ್ಕೆ ಪ್ರೈಸ್ ಹೈ ಆಗಿಲ್ಲ ಅಥವಾ ದಾಖಲೆ ಮಟ್ಟಕ್ಕೆ ಮುಟ್ಟಿಲ್ಲ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅಂತ ನಾವು ನೋಡೋದಾದ್ರೆ, ಈಗೇನು ಯುದ್ಧ ನಡೀತಾ ಇದೆ, ಸೊ ಈ ಯುದ್ಧದ ಸಂದರ್ಭದಲ್ಲಿ ಕೂಡ US$ ಏನಿದೆ ಅದು ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಯಾವಾಗ US$ ಅನ್ನೋದು ವೀಕ್ ಆಗುತ್ತೋ, ಮಾರ್ಕೆಟ್ ಅನ್ನೋದು ಬೀಳೋ ಚಾನ್ಸಸ್ ಇದೆ ಅನ್ನೋದು, ಆವಾಗ ಜನ ಅನ್ನೋದು ಗೋಲ್ಡ್ ನಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ಈಗ ಕಂಪೇರ್ ಮಾಡ್ತಿದ್ವಿ ಸಿಚುವೇಶನ್ ಅಂತಂದ್ರೆ US$ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಅದಕ್ಕೋಸ್ಕರ ಜನ ಏನ್ ಮಾಡ್ತಾ ಇದ್ರೆ ಗೋಲ್ಡ್ ನ ಬದಲಿಗೆ US$ ಅನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕಂಪೇರ್ ಟು ಗೋಲ್ಡ್ ಗೆ ಡಿಮ್ಯಾಂಡ್ ಅನ್ನೋದು ಕಡಿಮೆ ಇದೆ ಡಾಲರ್ಗೆ ಕಂಪೇರ್ ಮಾಡಿದಾಗ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಹೈ ಆಗಿರೋದ್ರಿಂದ, ಅಂದ್ರೆ ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಇನ್ನೂ ಒಂದು ಹೈ ಲೆವೆಲ್ ಇದೆ ಅಂತಾನೆ ಹೇಳ್ಬೋದು. ಈಗ ಗೋಲ್ಡ್ ಗೆ ಕಂಪೇರ್ ಮಾಡ್ತಿದೀವಿ ಅಂತಂದ್ರೆ ಗೋಲ್ಡ್ ಅನ್ನು ನಾವು ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ಗೋಲ್ಡ್ ಇಂದ ನಮಗೆ ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ, ಅದ್ರ ವ್ಯಾಲ್ಯೂ ಏನಿರುತ್ತೆ ಅಷ್ಟೇ ಇರುತ್ತೆ. ಅದೇ ಈಗ ಬಾಂಡ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಆ ಬಾಂಡ್ಸ್ ತಗೊಂಡಿದೀವಿ ಅಂತಂದ್ರೆ ಅದ್ರ ವ್ಯಾಲ್ಯೂ ಜೊತೆಗೆ ನಮ್ಗೆ ಇಂಟ್ರೆಸ್ಟ್ ಕೂಡ ಬರ್ತದೆ. ಸೊ ಈಗ ಏನು ಡಾಲರ್ ಸ್ಟ್ರಾಂಗ್ ಆಗಿದೆ, ಇಂಟ್ರೆಸ್ಟ್ ರೇಟ್ಸ್ ಹೈ ಇದೆ ಅಂದಾಗ ಜನ ಏನ್ ಮಾಡ್ತಾರೆ ಅಂದ್ರೆ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂತಂದ್ರೆ ಅವು ಇಂಟ್ರೆಸ್ಟ್ ಕೊಡುವಂತ ಒಂದು ಆಪ್ಷನ್ ಇರೋದ್ರಿಂದ ಗೋಲ್ಡ್ ನ ಬದಲಿಗೆ ಈ ಬಾಂಡ್ಸ್ ಅಲ್ಲಿ ಹಣವನ್ನ ಹಾಕ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಈಗೇನು ಯುದ್ಧ ನಡೀತಾ ಇದೆ, ಈ ಯುದ್ಧ ಅನ್ನೋದು ಇನ್ನು ಫುಲ್ ಸ್ಕೇಲ್ ವಾರ್ ಆಗಿ ಇನ್ನೂ ಡಿಕ್ಲೇರ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅಷ್ಟೇ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಇದಕ್ಕೆ ಪ್ಯಾನಿಕ್ ಆಗಿ ಆಗ್ತಾ ಇಲ್ಲ, ಒಂದು ಕಾದು ನೋಡೋ ಒಂದು ತಂತ್ರವನ್ನ ಪಾಲಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಟೆನ್ಷನ್ಸ್ ಅನ್ನೋದು ಇನ್ನು ಫರ್ದರ್ ಎಸ್ಕಲೇಟ್ ಆದ್ರೆ, ಇನ್ನು ಫುಲ್ ಆಗಿ ವಾರ್ ಆಗಿ ಡಿಕ್ಲೇರ್ ಆಗಿದೆ ಅಂತಂದ್ರೆ, ಎಸ್ಕಲೇಟ್ ಆಗಿದೆ ಅಂತಂದ್ರೆ ಅವಾಗ ಜನ ಪ್ಯಾನಿಕ್ ಆಗಿ ಈ ಗೋಲ್ಡ್ ನ ಪರ್ಚೇಸ್ ಮಾಡ್ಲಿಕ್ಕೆ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬಂದಾಗ ಹೈ ಲೆವೆಲ್ಗೆ ಈ ರೇಟ್ ಅನ್ನೋದು ರೆಕಾರ್ಡ್ಸ್ ಆಗೋ ಚಾನ್ಸಸ್ ಇರ್ತದೆ. ಬಟ್ ಈಗೇನು ವಾರ್ ನಡೀತಾ ಇದೆ ಇದು ಫುಲ್ ಸ್ಕೇಲ್ ವಾರ್ ಆಗಿಲ್ಲ. ಅಂಡ್ ಅದಕ್ಕೋಸ್ಕರ ಈ ಟೆನ್ಷನ್ಸ್ ಅನ್ನೋದು ತುಂಬಾ ಕಡಿಮೆ ಇರೋದ್ರಿಂದ ಪೂರ್ಣ ಪ್ರಮಾಣದ ಯುದ್ಧ ಆಗಿಲ್ಲ. ಮತ್ತೆ ದೊಡ್ಡ ದೊಡ್ಡ ದೇಶಗಳೇನಿದೆ, ಈಗ ಚೈನಾ ಆಗಿರ್ಬೋದು ಅಥವಾ ರಷ್ಯಾ ಆಗಿರ್ಬೋದು, ಯಾವುದೇ ಒಂದು ದೇಶದ ಪರ ಇನ್ನು ನಿಂತು ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿಲ್ಲ. ಅದಕ್ಕೋಸ್ಕರ ಇನ್ನು ಒಂದು ಫುಲ್ ಸ್ಕೇಲ್ ವಾರ ಆಗಿ ಇದು ಡಿಕ್ಲೇರ್ ಆಗದೆ ಇರೋದ್ರಿಂದ ಅಷ್ಟೊಂದು ಪ್ಯಾನಿಕ್ ಆಗಿಲ್ಲ, ಜನ ಕಾದು ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು.
ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇದು ಆಯಿಲ್ ಕ್ರೈಸಿಸ್. ಈಗ ಆಲ್ಮೋಸ್ಟ್ ಜಲಸಂಧಿಯನ್ನ ಈಗಾಗಲೇ ಇರಾನ್ ಬಂದ್ ಮಾಡಿದೆ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಗಲ್ಫ್ ಕಂಟ್ರೀಸ್ ಇಂದ ಎಕ್ಸ್ಪೋರ್ಟ್ ಆಗ್ತಕ್ಕಂಥ ಆಯಿಲ್ ಸುಮಾರು ಜಗತ್ತಿನ 20% ಆಯಿಲ್ ಸಪ್ಲೈ ಅನ್ನೋದು ಆ ಒಂದು ಮಾರ್ಗದ ಮುಖಾಂತರನೇ ಹೋಗುತ್ತೆ. ಈಗ ಅದು ಬಂದ್ ಆಗಿದೆ. ಅಂಡ್ ಅದರ ಒಂದು ಕ್ರೈಸಿಸ್ ಅನ್ನೋದು ಇನ್ನೂ ಎಲ್ಲ ದೇಶಗಳಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ. ಅಂಡ್ ಏನು ಪ್ರಪಂಚದ ಮಾರ್ಕೆಟ್ ನಲ್ಲಿ ಈ ಬ್ಯಾರೆಲ್ ರೇಟ್ ಅನ್ನೋದು ಇನ್ನೂ ಜಾಸ್ತಿ ಆಗಿರೋ ದಾಖಲೆ ಮಟ್ಟಕ್ಕೆ ಇನ್ನೂ ಹೋಗಿಲ್ಲ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಪ್ರಪಂಚದ ಸುಮಾರಷ್ಟು ದೇಶಗಳು ಏನು ಈ ಆಯಿಲ್ ಕನ್ಸಂಪ್ಷನ್ ಮಾಡ್ತಾರೆ ಅವ್ರ ಬಳಿ ಆಲ್ರೆಡಿ ರಿಸರ್ವ್ಸ್ ಇದಾವೆ. ಅಂಡ್ ನಮ್ಮ ಭಾರತದ ಬಳಿ ಕೂಡ ಇನ್ನು 40ರಿಂದ 50 ದಿನಗಳಿಗೆ ಆಗೋ ಮಟ್ಟಿಗೆ ಆಯಿಲ್ಸ್ ರಿಸರ್ವ್ ಇದೆ ನಮ್ಮ ಹತ್ರ ಅಂತ ಕಡೆ ಸುಮಾರಷ್ಟು ದೇಶಗಳು ಈಗ ಚೈನಾ ಬಳಿ ಸುಮಾರು ಮೋರ್ ದೆನ್ 100 ಡೇಸ್ ಆಗುವಷ್ಟು ರಿಸರ್ವ್ಸ್ ಆಲ್ರೆಡಿ ಇದಾವೆ. ಇನ್ನು ಆ ರೀತಿ ಅವ್ರ ಹತ್ರ ಇನ್ನೂ ಒಂದು ಅಷ್ಟೊಂದು ಕ್ರೈಸಿಸ್ ಬಂದಿಲ್ಲ. ಅದಕ್ಕೋಸ್ಕರ ಅದ್ರ ಇಂಪ್ಯಾಕ್ಟ್ ಕೂಡ ಇನ್ನೂ ಈ ಗೋಲ್ಡ್ ಮೇಲೆ ಬಿದ್ದಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಈ ಗೋಲ್ಡ್ ರೇಟ್ ಕೂಡ ಇನ್ನೂ ಆ ಲೆವೆಲ್ಗೆ ಜಂಪ್ ಆಗಿಲ್ಲ. ಇದು ಒಂದು ರೀಸನ್. ಈಗ ಪ್ರೆಸೆಂಟ್ ಗೋಲ್ಡ್ ಮಾರ್ಕೆಟ್ ಯಾವ ತರ ಇದೆ ಅಂತಂದ್ರೆ ಒಂದೆರಡು ದಿನಗಳು ಏನಾಗುತ್ತೆ ಅಂದ್ರೆ ಸ್ಲೈಟ್ ಆಗಿ ಹೈ ಆಗುತ್ತೆ. ಮತ್ತಾಗಿದ್ದು ಒಂದೆರಡು ದಿವಸಗಳಿಗೆ ಇನ್ನು ಸ್ಲೋ ಆಗಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ಇದೆ ಹೊತ್ತು ಆಲ್ ಆಫ್ ಸಡನ್ ತುಂಬಾ ಡೌನ್ ಆಗ್ತಾ ಇಲ್ಲ, ಅದೇ ರೀತಿ ತುಂಬಾ ಹೈ ಲೆವೆಲ್ಗೂ ಇದು ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಈ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಒಂದು ಫಿಯರ್ ಮತ್ತೆ ಅನ್ಸರ್ಟನಿಟಿ ನಡುವೆ ಫುಲ್ ಫ್ಲೆಡ್ಜ್ ವಾರ್ ಆಗಿ ಕೂಡ ಯಾರು ಇದನ್ನ ತಗೊಳ್ತಾ ಇಲ್ಲ. ಅಂಡ್ ಇದು ಯಾವ ರೀತಿ ಫರ್ದರ್ ಆಗಿ ಎಸ್ಕಲೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರಿಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ. ಅಂಡ್ ಅದಕ್ಕೋಸ್ಕರ ಜನ ಒಂದು ಕಾದು ನೋಡೋ ತಂತ್ರವನ್ನ ಅನುಸರಿಸ್ತಾ ಇರೋದ್ರಿಂದ ಅಷ್ಟರ ಮಟ್ಟಿಗೆ ಈಗ ಫ್ಯೂ ಡೇಸ್ ಬ್ಯಾಕು ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ ಇದ್ರ ಇಂಪ್ಯಾಕ್ಟ್ ಇತ್ತು. ಅದಾದ್ಮೇಲೆ ಇವತ್ತಿನ ಮಾರ್ಕೆಟ್ ನಾವು ನೋಡ್ತಿದ್ವಿ ಅಂತಂದ್ರೆ ಇಂಡಿಯಾದಲ್ಲಿ ಒಂದು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಅಂತ ಕೂಡ ಹೇಳ್ಬೋದು. ಅದಕ್ಕೋಸ್ಕರ ಈ ಗೋಲ್ಡ್ ಮೇಲೆ ಇಂಪ್ಯಾಕ್ಟ್ ಅನ್ನೋದು ಇನ್ನು ಆ ಲೆವೆಲ್ಗೆ ಬಂದಿಲ್ಲ. ಇನ್ನು ಈ ಗೋಲ್ಡ್ ನ ವ್ಯಾಲ್ಯೂ 10 ಗ್ರಾಮ್ಸ್ಗೆ 2 lakhs ತನಕ 2 lakhs ಯಾವಾಗ ಸೇರುತ್ತೆ ಅಂತ ಒಂದು ಪ್ರಿಡಿಕ್ಷನ್ ಅನ್ನ ಮಾಡೋದಾದ್ರೆ ಜಸ್ಟ್ ಇದು ಪ್ರಿಡಿಕ್ಷನ್ ಅಷ್ಟೇ, ಆಗುತ್ತೆ ಅಂತ ಹೇಳ್ತಿರೋದಲ್ಲ. ಯಾವೆಲ್ಲ ಚಾನ್ಸಸ್ ಇದ್ದಾಗ ಆಗುತ್ತೆ ಅಂತಂದ್ರೆ ಈ ವಾರ ಈಗ ಏನ್ ನಡೀತಾ ಇದೆ ಇದೊಂದು ವಾರ ಫುಲ್ ಫ್ಲೆಡ್ಜ್ ವಾರ್ ಆಗಿ ಡಿಕ್ಲೇರ್ ಆದಾಗ, ಅಂದ್ರೆ ಇರಾನ್ ಮತ್ತೆ US ಮಧ್ಯೆ ಡೈರೆಕ್ಟ್ ವಾರ್ ಅನ್ನೋದು ಆದಾಗ, ಮತ್ತೆ ಗಲ್ಫ್ ಕಂಟ್ರೀಸ್ ಅನ್ನೋದು ಸೇರ್ಕೊಂಡು ಇರಾನ್ ನ ವಿರುದ್ಧ ಯುದ್ಧವನ್ನು ಮಾಡಬೇಕಾದ್ರೆ, ಮತ್ತೆ ಆಯಿಲ್ ಸಪ್ಲೈ ಅಲ್ಲಿ ಡಿಸ್ಟ್ರಪ್ಷನ್ ಆಗ್ಬೇಕಾದ್ರೆ, ಸೊ ಆ ಒಂದು ಚಾನ್ಸಸ್ ಅಲ್ಲಿ ಈ ಗೋಲ್ಡ್ ರೇಟ್ ಏನಿದೆ 2 lakhs ತನಕ ಹೋಗೋ ಚಾನ್ಸಸ್ ಇರ್ತದೆ. ಅಂಡ್ ಇನ್ನೊಂದು ಸಿನಾರಿಯೋ ಏನಪ್ಪಾ ಅಂತಂದ್ರೆ ಈ ಯುದ್ಧದ ಟೆನ್ಷನ್ಸ್ ಏನಿದೆ ಒಂದು ಕಂಟ್ರೋಲ್ ಅಲ್ಲಿ ಇದೆ, ಅಂದ್ರೆ ಆ ಲೆವೆಲ್ಗೆ ಎಸ್ಕಲೇಷನ್ಸ್ ಆಗ್ತಾ ಇಲ್ಲ, ಒಂದು ಕಂಟ್ರೋಲ್ ಅಲ್ಲಿ ಇದೆ ಅಂತಂದ್ರೆ ಆವಾಗ ಏನಾಗುತ್ತೆ ಅಂದ್ರೆ ಗೋಲ್ಡ್ ರೇಟ್ ಪ್ರಾಬಬ್ಲಿ 1.75 lakhs to 1.85 lakhs per 10 grams ಒಳಗಡೆ ಇರೋ ಚಾನ್ಸಸ್ ಇರ್ತದೆ. ಅಂಡ್ ಇಫ್ ಇನ್ ಕೇಸ್ ಈ ಯುದ್ಧ ಏನಾದ್ರು ಸ್ಟಾಪ್ ಆಯ್ತು, ಒಂದು ಸೀಸ್ ಫೈರ್ ಆಯ್ತು, ಒಂದು ಡೀಲ್ ಆಗಿ ಈ ಯುದ್ಧವನ್ನು ಸ್ಟಾಪ್ ಮಾಡಿದ್ರೆ ಈಗ ಏನ್ ನಡೀತಾ ಇದೆ ಅಂತಂದ್ರೆ ಈ ಗೋಲ್ಡ್ ರೇಟ್ ಈಗ ಏನಿದೆ ಅದು ಬಿಲೋ ಅಂತಂದ್ರೆ 1,70,000 per 10 grams ಮಧ್ಯೆ 1,60,000 ಈ ಮಧ್ಯೆ ಇರೋ ಚಾನ್ಸಸ್ ಕೂಡ ಇರ್ತದೆ ಅಂತಾನೆ ಹೇಳ್ಬೋದು. ಮುಂದಿನ ಕೆಲವು ತಿಂಗಳುಗಳು ಜಗತ್ತಿನ ಆರ್ಥಿಕತೆಯ ಒಂದು ನಿರ್ಣಾಯಕ ದಿನಗಳು ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಇರಾನ್ ಕಾನ್ಫ್ಲಿಕ್ಟ್ ಅನ್ನೋದು ಎಸ್ಕಲೇಟ್ ಆಗಿದೆ ಅಂತಂದ್ರೆ ಗೋಲ್ಡ್ ಇತಿಹಾಸದಲ್ಲಿ ಒಂದು ದೊಡ್ಡ ರ್ಯಾಲಿಯನ್ನ ಕಾಣಬಹುದು. ಆದ್ರೆ ಪೀಸ್ ಬಂದಿದೆ ಅಂತಂದ್ರೆ ಮಾರ್ಕೆಟ್ ಕಂಪ್ಲೀಟ್ ಆಗಿ ರಿವರ್ಸ್ ಕೂಡ ಆಗೋ ಚಾನ್ಸಸ್ ಇರ್ತದೆ ಅಂತಾನೆ ಹೇಳ್ಬೋದು. ಆದರೆ ಇದರಲ್ಲೂ ಕೂಡ ಒಂದು ದೊಡ್ಡ ಟ್ವಿಸ್ಟ್ ಇದೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಇತಿಹಾಸದಲ್ಲಿ ಎಲ್ಲಾ ದೊಡ್ಡ ಗೋಲ್ಡ್ ರ್ಯಾಲಿಗಳು ಯುದ್ಧ ಶುರುವಾದಾಗ ಆಗಿಲ್ಲ, ಯುದ್ಧದಲ್ಲಿ ಸಡನ್ ಎಸ್ಕಲೇಟ್ ಆದಾಗ ಶುರುವಾಗಿರ್ತಕ್ಕಂಥದ್ದು. ಅಂದ್ರೆ ಈಗ ಮಾರ್ಕೆಟ್ ಅನ್ನೋದು ಕಾಮ್ ಆಗಿದ್ರು ಒಂದು ದೊಡ್ಡ ಜಿಯೋ ಪಾಲಿಟಿಕಲ್ ಶಾಕ್ ಬಂದಿದೆ ಅಂತಂದ್ರೆ ಗೋಲ್ಡ್ ಮಾರ್ಕೆಟ್ ಅನ್ನೋದು ರಾಕೆಟ್ ಆಗಿ ಪ್ರೈಸ್ ಅನ್ನೋದು ಏರಿಕೆ ಆಗೋ ಚಾನ್ಸಸ್ ಗಳು ಕೂಡ ಇರ್ತದೆ. ಸೊ ಅದಕ್ಕೆ ಈ ಮಾರ್ಕೆಟ್ ಏನ್ ಅನ್ಸರ್ಟನಿಟೀಸ್ ನಡೀತಾ ಇದೆ ಗ್ಲೋಬಲಿ ಅಂಡ್ ಮಾರ್ಕೆಟ್ ಯಾವ ತರ ನಡೀತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ಬೇಕಾಗುತ್ತೆ. ನಾವು ಕರೆಂಟ್ ಸಿಚುಯೇಷನ್ಸ್ ಅನ್ನ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಗೋಲ್ಡ್ ಖರೀದಿ ಮಾಡೋದಾಗಿರ್ಬೋದು ನೋಡ್ಬೇಕಾಗುತ್ತೆ. ಅಂಡ್ ನಾನು ಪರ್ಸನಲಿ ಸಜೆಸ್ಟ್ ಮಾಡೋದಾದ್ರೆ ಇಫ್ ಇನ್ ಕೇಸ್ ಯಾರಾದ್ರೂ ಈಗ ಗೋಲ್ಡ್ ಬೈ ಮಾಡಬೇಕು ಅಂತ ಇದ್ದೀರಾ ಅಂತಂದ್ರೆ ಈ ಒಂದು ಯುದ್ಧದ ಎಸ್ಕಲೇಷನ್ಸ್ ಅನ್ನ ನೋಡಿಕೊಂಡು ಕೆಲವು ದಿನಗಳ ಕಾಲ ವೆಯ್ಟ್ ಮಾಡಿದ್ರೆ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಬಟ್ ಈಗ ಏರಿಕೆ ಆಗಿರ್ತಂತ ಪ್ರೈಸ್ಗಳು ಇನ್ನು ನಾವು ಪ್ರೀವಿಯಸ್ಲಿ ಕಂಪೇರ್ ಮಾಡ್ಕೊಂಡ್ರೆ ಆ ಲೆವೆಲ್ಗೆ ಏನು ಏರಿಕೆ ಇನ್ನೂ ಆಗಿಲ್ಲ. ಅಂಡ್ ಇಫ್ ಇನ್ ಕೇಸ್ ಈ ಎಸ್ಕಲೇಷನ್ ಹಂಗೆ ಫರ್ದರ್ ಆಗ್ತಿದೆ, ಯುದ್ಧ ಇನ್ನು ಮುಂದುವರಿಯುತ್ತೆ, ಫುಲ್ ಫ್ಲೆಡ್ಜ್ ಒಂದು ವಾರ ಆಗುತ್ತೆ ಅಂತಂದ್ರೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ಗಳು ಇರ್ತವೆ. ಈಗ ಒಂದು ಪರ್ಚೇಸಬಲ್ ಆಗಿ ಇದೆ ವ್ಯಾಲ್ಯೂನು ಗೋಲ್ಡ್ ವ್ಯಾಲ್ಯೂ, ಬಟ್ ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿದ್ರೆ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಇದಿಷ್ಟು ಒಂದು ಗೋಲ್ಡ್ ವ್ಯಾಲ್ಯೂ ಈಗ ಏನು ಪ್ರೆಸೆಂಟ್ ಟ್ರೆಂಡ್ ನಡೀತಾ ಇದೆ ಒಂದು ವಾರ್ ಎಸ್ಕಲೇಷನ್ಸ್ ಟೈಮಲ್ಲಿ ಇದ್ರ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.